ಕಾರ್ಯಾಚರಣೆ ಹೇಗಿರುತ್ತೆ? ಗುರುತಿಸಿದ ಜಾಗದಲ್ಲಿ ಬಿಗಿ ಬಂದೋಬಸ್ತ್ ಪೊಲೀಸರು ಮಾಡೇ ಮಾಡ್ತಾರೆ. ಮತ್ತೆ ಈ ದೂರುದಾರರಿಬ್ಬರಿಗೂ ಕೂಡ ಪೊಲೀಸ್ ಪ್ರೊಟೆಕ್ಷನ್ ನೀಡಿದ್ದಾರೆ ಅನ್ನೋ ವಿಚಾರ. ನಾಗೇಂದ್ರ ಬಾಬು, ಏನಿದೆ ಮಾಹಿತಿ? ರಂಜಿತ್ ನೋಡಿ, ಈಗ ಪ್ರಮುಖವಾಗಿ ಆ ಮುಸುಕುದಾರಿ ಇನ್ನು 4ರಿಂದ 5 ಸ್ಥಳಗಳನ್ನ ಗುರುತಿಸ್ತಾನೆ ಅಂತ ರಿಪಬ್ಲಿಕನ್ಗೆ ಸಿಕ್ಕಿರುವಂತ ಮೂಲಗಳ ಮಾಹಿತಿ, ಖಚಿತವಾದಂತ ಮಾಹಿತಿ ಇದು. ಇವತ್ತು ಬೆಳಗ್ಗೆ ಈ ಸುದ್ದಿಯನ್ನು ನಾವು ಬ್ರೇಕ್ ಮಾಡಿದ್ವಿ. ಈಗ 13ನೇ ಪಾಯಿಂಟ್ ನಲ್ಲಿ ಅವರು ಹೋಗೋದಿಲ್ಲ, ಹೊಸ ಸ್ಥಳಕ್ಕೆ ಹೋಗ್ತಾರೆ ಅಂತೇಳಿ ಅದು ಸತ್ಯ ಕೂಡ ಆಗಿದೆ. ಹಾಗಾಗಿ ಈಗ ಒಂದು ಸ್ಥಳಕ್ಕೆ ಹೋಗಿದ್ದಾರೆ. ಇದನ್ನ ಹೊರತುಪಡಿಸಿ ಇನ್ನು 4 ಸ್ಥಳಗಳನ್ನ ಆತ ತೋರಿಸೋದಾಗಿ ಆತನೇ ಎಸ್ಐಟಿ ಮುಂದೆ ಮನವಿಯನ್ನ ಕೂಡ ಮಾಡಿಕೊಂಡಿದ್ದಾನೆ. ಹಾಗಾಗಿ ಈ 4ರಿಂದ 5 ಸ್ಥಳಗಳಲ್ಲಿ ಶೋಧ ಕಾರ್ಯಾಚರಣೆ ಮಾಡೋದಕ್ಕೆ ಎಸ್ಐಟಿ ತಂಡ ಕೂಡ ಮುಂದಾಗುತ್ತೆ. ಈಗ ಒಂದು ಪಾಯಿಂಟ್ ಏನ್ ಲಭ್ಯವಾಗಿದೆ, ಆ ಪಾಯಿಂಟ್ ಅನ್ನ ತೋರಿಸಿದ್ದಾನೆ. ಅಲ್ಲಿ ಎಲ್ಲಾ ರೀತಿಯಾದಂತಹ ಸಲಕರಣೆಗಳನ್ನ ತಗೊಂಡೋಗಿದ್ದಾರೆ. ಸಿಬ್ಬಂದಿಗಳು ಕೂಡ ತೆರಳಿದ್ದಾರೆ. ಸೋಕೋ ಟೀಮ್, FSL ಟೀಮ್, ವೈದ್ಯಕೀಯ ತಂಡ ಎಲ್ಲರೂ ಕೂಡ ಹೋಗಿದ್ದಾರೆ. ಹಾಗಾಗಿ ಬಹಳ ಕುತೂಹಲ ಕೇಳಿಸ್ತಾ ಇರುವಂತದ್ದು. ಮತ್ತೊಂದು ಕಡೆ ಈಗ 13ನೇ ಪಾಯಿಂಟ್ ನಲ್ಲಿ ಉತ್ಖನನ ಕಾರ್ಯ ಅಥವಾ ಶೋಧ ಕಾರ್ಯಾಚರಣೆ ಯಾವಾಗ ಮಾಡ್ತಾರೆ ಅಂತ ಒಂದಷ್ಟು ಕುತೂಹಲ ಅಂತೂ ಇದ್ದೇ ಇದೆ. ಆದ್ರೆ ಅಲ್ಲಿ GPR ಎಕ್ಸ್ಪರ್ಟ್ ಗಳ ಜೊತೆಯಲ್ಲಿ ಮಾತುಕತೆಯನ್ನ ನಡೆಸ್ತಾ ಇದ್ದಾರೆ, ಸಂಪರ್ಕದಲ್ಲಿದ್ದಾರೆ ಎಸ್ಐಟಿ ತನಿಖಾ ತಂಡ. ಅವರು ಸಂಪರ್ಕಕ್ಕೆ ಸಿಕ್ಕ ಬಳಿಕ, ಮಾತುಕತೆ ಅಂತ್ಯವಾದ ಬಳಿಕ ಅವರು ಒಪ್ಪಿಕೊಂಡಿದ್ದೇ ಆದ್ರೆ, ಮಾತುಕತೆ ಯಶಸ್ವಿಯಾಗಿದೆ ಆದ್ರೆ ಸೋಮವಾರ 13ನೇ ಪಾಯಿಂಟ್ ನಲ್ಲಿ ಶೋಧ ಕಾರ್ಯಾಚರಣೆ ನಡೆಯುವ ಸಾಧ್ಯತೆ ಇದೆ. ನೋಡಿ, ಈ ಕಾರ್ಯಾಚರಣೆ ಈಗ ಹೊಸದೊಂದು ಪಾಯಿಂಟ್ ಇದೆ. ಇದನ್ನ ಹೊರತುಪಡಿಸಿ ಇನ್ನು 4 ಪಾಯಿಂಟ್ ಗಳನ್ನ ತೋರಿಸ್ತೇನೆ ಅಂತ ಕೂಡ ಹೇಳಿದ್ದಾನೆ. ಇದೆಲ್ಲವೂ ಕೂಡ ಮುಕ್ತಾಯ ಆಗೋದಕ್ಕೆ ಇನ್ನು 1 ವಾರ ಕಾಲಾವಕಾಶ ತೆಗೆದುಕೊಳ್ಳುವಂತಹ ಸಾಧ್ಯತೆಗಳು ಇಲ್ಲಿ ದಟ್ಟವಾಗಿ ಕಂಡು ಬರ್ತಾ ಇದೆ. ರಂಜಿತ್, ನಾಗೇಂದ್ರ ಬಾಬು, ದಿನೇಶ್ ಹಾಗೆ ಲೈನಲ್ಲಿರಿ. ದಿನೇಶ್, ನಾಗೇಂದ್ರ ಬಾಬು, ಈಗ ಆತನನ್ನ ಕರೆದುಕೊಂಡು ಹೋಗಿದ್ದಾರೆ. ಆ ಸ್ಥಳದಲ್ಲಿ ಉತ್ಖನನ ಕಾರ್ಯ ಆರಂಭ ಆಗತ್ತೆ. ಈ ಎಲ್ಲ ವಿಚಾರಗಳನ್ನ ಬಹಳ ಗೌಪ್ಯವಾಗಿ ಅಲ್ಲಿ ಅಧಿಕಾರಿಗಳು ನಿರ್ವಹಿಸ್ತಾ ಇದ್ದಾರೆ. ಪಂಚಾಯತ್ನವರಿಗೂ ಕೂಡ ಮಾಹಿತಿ ಕೊಡ್ಲಿಲ್ಲ ಅನ್ನೋದು. ಯಾಕಿಷ್ಟೊಂದು ಗೌಪ್ಯತೆಯನ್ನು ಕಾಪಾಡ್ಕೊಂಡು ಬರ್ತಾ ಇದ್ದಾರೆ ಎಸ್ಐಟಿ ಅಧಿಕಾರಿಗಳು? ನಾಗೇಂದ್ರ ಬಾಬು, ನೋಡಿ ರಂಜಿತ್, ನೇರವಾಗಿ ಹೇಳ್ಬೇಕು ಅಂತಂದ್ರೆ ಎಸ್ಐಟಿ ಅಧಿಕಾರಿಗಳು ಗೌಪ್ಯವನ್ನ ಕಾಪಾಡ್ಕೊಂಡು ಬಂದಿದ್ದಾರೆ. ಹೌದು, ಸತ್ಯ. ಯಾಕೆಂದ್ರೆ ಒಂದಷ್ಟು ಸುಳಿವುಗಳು ಸಿಕ್ಕಿಬಿಟ್ರೆ ಎಲ್ಲೋ ಒಂದ್ ಕಡೆ ಸಾಕ್ಷ್ಯಾಧಾರಗಳು ಹಾಳಾಗಬಹುದು ಅಂತೇಳಿ ಆ ಒಂದು ಕಾರಣಕ್ಕೋಸ್ಕರ ಇರಬಹುದು. ಮತ್ತೊಂದು ಕಡೆ ಇವತ್ತು ಇಂಥದ್ದೇ ಸ್ಥಳವನ್ನ ತೋರಿಸ್ತಾನೆ ಅಂತೇಳಿ ಖುದ್ದು ಎಸ್ಐಟಿ ತನಿಖಾ ತಂಡಕ್ಕೂ ಕೂಡ ಗೊತ್ತಿರ್ಲಿಲ್ಲ. ಅವ್ರಿಗೂ ಕೂಡ ಗೊತ್ತಿರ್ಲಿಲ್ಲ. ಹೊಸ ಸ್ಥಳವನ್ನ ತೋರಿಸ್ತೀನಿ ಅಂತ ಮಾತ್ರ ಆ ಮುಸುಕುದಾರಿ ವ್ಯಕ್ತಿ ಎಸ್ಐಟಿ ತನಿಖಾ ತಂಡದ ಮುಂದೆ ಹೇಳಿದ್ದ. ನಾನು ಹೊಸ ಸ್ಥಳಕ್ಕೆ ಕರ್ಕೊಂಡು ಹೋಗ್ತೀನಿ, ನೀವು ಅಲ್ಲೇ ಶೋಧವನ್ನ ಮಾಡಬೇಕು ಅಂತೇಳಿ ಬೇಡಿಕೆಯನ್ನ ಕೂಡ ಇಟ್ಟಿದ್ದ. ಹಾಗಾಗಿ ಇವತ್ತು ಎಸ್ಐಟಿ ತಂಡಕ್ಕೂ ಕೂಡ ಒಂದು ರೀತಿಯಲ್ಲಿ ಕುತೂಹಲ ಇತ್ತು. ಯಾವ ಹೊಸ ಸ್ಥಳಕ್ಕೆ ಕರ್ಕೊಂಡು ಹೋಗ್ತಾನೆ, ಅಲ್ಲಿ ಯಾವ ರೀತಿಯಾದಂತಹ ಶೋಧವನ್ನ ಮಾಡಬೇಕು ಅಂತೇಳಿ ಎಸ್ಐಟಿ ತನಿಖಾ ತಂಡವು ಕೂಡ ಆ ಸ್ಥಳಕ್ಕೆ ಹೋಗೋವರೆಗೂ ಕೂಡ ಅವ್ರಿಗೂ ಕೂಡ ಗೊತ್ತಿರಲಿಲ್ಲ. ರಂಜಿತ್, ಯಾಕೆ ಅಂತ ಹೇಳ್ತೀನಿ ನೋಡಿ. ಈಗ ನಾವು ಒಂದು ಇಬ್ರು ಶಸ್ತ್ರಸಜ್ಜಿತ ಪೊಲೀಸರನ್ನ ನಾವು ಇಲ್ಲೇ ಹೋಗೋದನ್ನ ನೋಡಿದ್ವಿ. ನಡ್ಕೊಂಡು ಹೋಗ್ತಾ ಇದ್ರು. ಅವ್ರನ್ನ ಬಸ್ ಒಂದು ವೆಹಿಕಲ್ ಅನ್ನು ತಡೆದು ಅವರಿಗೆ ಲಿಫ್ಟ್ ಕೊಡೋದಕ್ಕೆ ನಾವೇ ಕೂಡ ಒಂದು ಮನವಿಯನ್ನ ಕೂಡ ಮಾಡ್ಕೊಂಡ್ವಿ. ಅಂದ್ರೆ ಈಗ ಬೈಕ್ ಗಳಲ್ಲಿ ಟ್ರಾಫಿಕ್ ಪೊಲೀಸ್ನವರು ಹೋದ್ರು, ಒಂದಷ್ಟು ಜನ ಸ್ಥಳೀಯ ಪೊಲೀಸರು ಕೂಡ ಅಲ್ಲಿಗೆ ಸ್ಥಳಕ್ಕೆ ಹೋದ್ರು. ಅಂದ್ರೆ 13ನೇ ಪಾಯಿಂಟ್ ದಾಟಿ ಧರ್ಮಸ್ಥಳ ದಾಟೋವರೆಗೂ ಕೂಡ ಅವ್ರಿಗೆ ಗೊತ್ತೇ ಇರಲಿಲ್ಲ ಹೊಸ ಸ್ಥಳಕ್ಕೆ ಕರ್ಕೊಂಡು ಹೋಗ್ತಾನೆ, ಧರ್ಮಸ್ಥಳ ದಾಟಿ ನಾವು ಮುಂದೆ ಹೋಗ್ಬೇಕು ಬೋಳಿಯರ್ವರೆಗೂ ಅನ್ನೋದು ಎಸ್ಐಟಿ ತನಿಖಾ ತಂಡಕ್ಕೂ ಕೂಡ ಗೊತ್ತಿರಲಿಲ್ಲ. ಕೇವಲ ಮುಸುಕುದಾರಿ ವ್ಯಕ್ತಿ ನಾನು ಸ್ಥಳವನ್ನ ತೋರಿಸ್ತೀನಿ ಅಂತ ಮಾತ್ರ ಹೇಳಿದ್ದ. ಹಾಗಾಗಿ ಎಸ್ಐಟಿ ತನಿಖಾ ತಂಡ ಆಗ್ಲಿ ಅಥವಾ ಬೇರೆ ಯಾವುದೇ ಅಧಿಕಾರಿಗಳು ಕೂಡ ಆ ಒಂದು ವಿಚಾರ ಗೊತ್ತಿರಲಿಲ್ಲ. ಹಾಗಾಗಿ ಎಲ್ಲವೂ ಕೂಡ ಸಸ್ಪೆನ್ಸ್ ಆಗಿತ್ತು, ಅಥವಾ ಮುಸುಕುದಾರಿನೇ ಸಸ್ಪೆನ್ಸ್ ಆಗಿ ಇಟ್ಟಿದ್ದ ಅನ್ನೋದು ಕುತೂಹಲ ಕೇಳಿಸ್ತದೆ. ಈಗ ಒಂದು ಹೊಸ ಜಾಗಕ್ಕೆ ಕರ್ಕೊಂಡೋಗಿದ್ದಾನೆ. ಈ ಒಂದು ವಿಚಾರದಲ್ಲಿ ಈಗ ಒಂದು ತಿರುವು ಕೂಡ ಪಡೆದುಕೊಂಡಿದೆ. 13 ಪಾಯಿಂಟ್ಗಳು ಅಷ್ಟೇ ಅಂತ ಎಲ್ಲರೂ ಅಂದ್ಕೊಳ್ತಾ ಇದ್ರು. ಇನ್ನೂ ಬೇರೆ ಬೇರೆ ಪಾಯಿಂಟ್ಗಳು ಕೂಡ ಹುಟ್ಟಿಕೊಳ್ಳುತ್ತೆ ಅನ್ನೋದು ಈಗ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ರಂಜಿತ್, ಓಕೆ ನಾಗೇಂದ್ರ ಬಾಬು, ಕಾರ್ಯಾಚರಣೆ ಹೇಗಿರುತ್ತೆ? ಗುರುತಿಸಿದ ಜಾಗದಲ್ಲಿ ಬಿಗಿ ಬಂದೋಬಸ್ತ್ ಪೊಲೀಸರು ಮಾಡೇ ಮಾಡ್ತಾರೆ. ಮತ್ತೆ ಈ ದೂರುದಾರರಿಬ್ಬರಿಗೂ ಕೂಡ ಪೊಲೀಸ್ ಪ್ರೊಟೆಕ್ಷನ್ ನೀಡಿದ್ದಾರೆ ಅನ್ನೋ ವಿಚಾರ. ನಾಗೇಂದ್ರ ಬಾಬು, ಏನಿದೆ ಮಾಹಿತಿ? ರಂಜಿತ್ ನೋಡಿ, ಈಗ ಪ್ರಮುಖವಾಗಿ ಆ ಮುಸುಕುದಾರಿ ಇನ್ನು 4ರಿಂದ 5 ಸ್ಥಳಗಳನ್ನ ಗುರುತಿಸ್ತಾನೆ ಅಂತ
ರಿಪಬ್ಲಿಕನ್ಗೆ ಸಿಕ್ಕಿರುವಂತ ಮೂಲಗಳ ಮಾಹಿತಿ, ಖಚಿತವಾದಂತ ಮಾಹಿತಿ ಇದು. ಇವತ್ತು ಬೆಳಗ್ಗೆ ಈ ಸುದ್ದಿಯನ್ನು ನಾವು ಬ್ರೇಕ್ ಮಾಡಿದ್ವಿ. ಈಗ 13ನೇ ಪಾಯಿಂಟ್ ನಲ್ಲಿ ಅವರು ಹೋಗೋದಿಲ್ಲ, ಹೊಸ ಸ್ಥಳಕ್ಕೆ ಹೋಗ್ತಾರೆ ಅಂತೇಳಿ ಅದು ಸತ್ಯ ಕೂಡ ಆಗಿದೆ. ಹಾಗಾಗಿ ಈಗ ಒಂದು ಸ್ಥಳಕ್ಕೆ ಹೋಗಿದ್ದಾರೆ. ಇದನ್ನ ಹೊರತುಪಡಿಸಿ ಇನ್ನು 4 ಸ್ಥಳಗಳನ್ನ ಆತ ತೋರಿಸೋದಾಗಿ ಆತನೇ SIT ಮುಂದೆ ಮನವಿಯನ್ನ ಕೂಡ ಮಾಡಿಕೊಂಡಿದ್ದಾನೆ. ಹಾಗಾಗಿ ಈ 4 ರಿಂದ 5 ಸ್ಥಳಗಳಲ್ಲಿ ಶೋಧ ಕಾರ್ಯಾಚರಣೆ ಮಾಡೋದಕ್ಕೆ SIT ತಂಡ ಕೂಡ ಮುಂದಾಗುತ್ತೆ. ಈಗ ಒಂದು ಪಾಯಿಂಟ್ ಏನ್ ಲಭ್ಯವಾಗಿದೆ, ಆ ಪಾಯಿಂಟ್ ಅನ್ನ ತೋರಿಸಿದ್ದಾನೆ. ಅಲ್ಲಿ ಎಲ್ಲಾ ರೀತಿಯಾದಂತಹ ಸಲಕರಣೆಗಳನ್ನ ತಗೊಂಡೋಗಿದ್ದಾರೆ, ಸಿಬ್ಬಂದಿಗಳು ಕೂಡ ತೆರಳಿದ್ದಾರೆ. ಸೋಕೋ ಟೀಮ್, FSL ಟೀಮ್, ವೈದ್ಯಕೀಯ ತಂಡ ಎಲ್ಲರೂ ಕೂಡ ಹೋಗಿದ್ದಾರೆ. ಹಾಗಾಗಿ ಬಹಳ ಕುತೂಹಲ ಕೇಳಿಸ್ತಾ ಇರುವಂತದ್ದು. ಮತ್ತೊಂದು ಕಡೆ ಈಗ 13ನೇ ಪಾಯಿಂಟ್ ನಲ್ಲಿ ಉತ್ಖನನ ಕಾರ್ಯ ಅಥವಾ ಶೋಧ ಕಾರ್ಯಾಚರಣೆ ಯಾವಾಗ ಮಾಡ್ತಾರೆ ಅಂತ ಒಂದಷ್ಟು ಕುತೂಹಲ ಅಂತೂ ಇದ್ದೇ ಇದೆ. ಆದ್ರೆ ಅಲ್ಲಿ GPR ಎಕ್ಸ್ಪರ್ಟ್ ಗಳ ಜೊತೆಯಲ್ಲಿ ಮಾತುಕತೆಯನ್ನ ನಡೆಸ್ತಾ ಇದ್ದಾರೆ, ಸಂಪರ್ಕದಲ್ಲಿದ್ದಾರೆ SIT ತನಿಖಾ ತಂಡ. ಅವರು ಸಂಪರ್ಕಕ್ಕೆ ಸಿಕ್ಕ ಬಳಿಕ, ಮಾತುಕತೆ ಅಂತ್ಯವಾದ ಬಳಿಕ ಅವರು ಒಪ್ಪಿಕೊಂಡಿದ್ದೇ ಆದ್ರೆ, ಮಾತುಕತೆ ಯಶಸ್ವಿಯಾಗಿದೆ ಆದ್ರೆ ಸೋಮವಾರ 13ನೇ ಪಾಯಿಂಟ್ ನಲ್ಲಿ ಶೋಧ ಕಾರ್ಯಾಚರಣೆ ನಡೆಯುವ ಸಾಧ್ಯತೆ ಇದೆ. ನೋಡಿ, ಈ ಕಾರ್ಯಾಚರಣೆ ಈಗ ಹೊಸದೊಂದು ಪಾಯಿಂಟ್ ಇದೆ. ಇದನ್ನ ಹೊರತುಪಡಿಸಿ ಇನ್ನು 4 ಪಾಯಿಂಟ್ ಗಳನ್ನ ತೋರಿಸ್ತೇನೆ ಅಂತ ಕೂಡ ಹೇಳಿದ್ದಾನೆ. ಇದೆಲ್ಲವೂ ಕೂಡ ಮುಕ್ತಾಯ ಆಗೋದಕ್ಕೆ ಇನ್ನು 1 ವಾರ ಕಾಲಾವಕಾಶ ತೆಗೆದುಕೊಳ್ಳುವಂತಹ ಸಾಧ್ಯತೆಗಳು ಇಲ್ಲಿ ದಟ್ಟವಾಗಿ ಕಂಡು ಬರ್ತಾ ಇದೆ. ರಂಜಿತ್, ನಾಗೇಂದ್ರ ಬಾಬು, ದಿನೇಶ್ ಹಾಗೆ ಲೈನಲ್ಲಿರಿ. ದಿನೇಶ್, ನಾಗೇಂದ್ರ ಬಾಬು, ಈಗ ಆತನನ್ನ ಕರೆದುಕೊಂಡು ಹೋಗಿದ್ದಾರೆ. ಆ ಸ್ಥಳದಲ್ಲಿ ಉತ್ಖನನ ಕಾರ್ಯ ಆರಂಭ ಆಗತ್ತೆ. ಈ ಎಲ್ಲ ವಿಚಾರಗಳನ್ನ ಬಹಳ ಗೌಪ್ಯವಾಗಿ ಅಲ್ಲಿ ಅಧಿಕಾರಿಗಳು ನಿರ್ವಹಿಸ್ತಾ ಇದ್ದಾರೆ. ಪಂಚಾಯತ್ನವರಿಗೂ ಕೂಡ ಮಾಹಿತಿ ಕೊಡ್ಲಿಲ್ಲ ಅನ್ನೋದು. ಯಾಕಿಷ್ಟೊಂದು ಗೌಪ್ಯತೆಯನ್ನು ಕಾಪಾಡ್ಕೊಂಡು ಬರ್ತಾ ಇದ್ದಾರೆ SIT ಅಧಿಕಾರಿಗಳು, ನಾಗೇಂದ್ರ ಬಾಬು? ನೋಡಿ ರಂಜಿತ್, ನೇರವಾಗಿ ಹೇಳ್ಬೇಕು ಅಂತಂದ್ರೆ SIT ಅಧಿಕಾರಿಗಳು ಗೌಪ್ಯವನ್ನ ಕಾಪಾಡ್ಕೊಂಡು ಬಂದಿದ್ದಾರೆ. ಹೌದು, ಸತ್ಯ. ಯಾಕಂದ್ರೆ ಒಂದಷ್ಟು ಸುಳಿವುಗಳು ಸಿಕ್ಕಿಬಿಟ್ರೆ ಎಲ್ಲೋ ಒಂದ್ ಕಡೆ ಸಾಕ್ಷ್ಯಾಧಾರಗಳು ಹಾಳಾಗಬಹುದು ಅಂತೇಳಿ ಆ ಒಂದು ಕಾರಣಕ್ಕೋಸ್ಕರ ಇರ್ಬೋದು. ಮತ್ತೊಂದು ಕಡೆ ಇವತ್ತು ಇಂಥದ್ದೇ ಸ್ಥಳವನ್ನ ತೋರಿಸ್ತಾನೆ ಅಂತೇಳಿ ಖುದ್ದು SIT ತನಿಖಾ ತಂಡಕ್ಕೂ ಕೂಡ ಗೊತ್ತಿರ್ಲಿಲ್ಲ, ಅವ್ರಿಗೂ ಕೂಡ ಗೊತ್ತಿರ್ಲಿಲ್ಲ. ಹೊಸ ಸ್ಥಳವನ್ನ ತೋರಿಸ್ತೀನಿ ಅಂತ ಮಾತ್ರ ಆ ಮುಸುಕುದಾರಿ ವ್ಯಕ್ತಿ SIT ತನಿಖಾ ತಂಡದ ಮುಂದೆ ಹೇಳಿದ್ದ. ನಾನು ಹೊಸ ಸ್ಥಳಕ್ಕೆ ಕರ್ಕೊಂಡು ಹೋಗ್ತೀನಿ, ನೀವು ಅಲ್ಲಿ ಶೋಧವನ್ನ ಮಾಡಬೇಕು ಅಂತ ಹೇಳಿ ಬೇಡಿಕೆಯನ್ನ ಕೂಡ ಇಟ್ಟಿದ್ದ. ಹಾಗಾಗಿ ಇವತ್ತು SIT ತಂಡಕ್ಕೂ ಕೂಡ ಒಂದು ರೀತಿಯಲ್ಲಿ ಕುತೂಹಲ ಇತ್ತು, ಯಾವ ಹೊಸ ಸ್ಥಳಕ್ಕೆ ಕರ್ಕೊಂಡು ಹೋಗ್ತಾನೆ, ಅಲ್ಲಿ ಯಾವ ರೀತಿಯಾದಂತಹ ಶೋಧವನ್ನ ಮಾಡಬೇಕು ಅಂತೇಳಿ SIT ತನಿಖಾ ತಂಡವು ಕೂಡ ಆ ಸ್ಥಳಕ್ಕೆ ಹೋಗೋವರೆಗೂ ಕೂಡ ಅವ್ರಿಗೂ ಕೂಡ ಗೊತ್ತಿರಲಿಲ್ಲ. ರಂಜಿತ್, ಯಾಕೆ ಅಂತ ಹೇಳ್ತೀನಿ ನೋಡಿ. ಈಗ ನಾವು ಇಬ್ರು ಶಸ್ತ್ರಸಜ್ಜಿತ ಪೊಲೀಸರನ್ನ ನಾವು ಇಲ್ಲೇ ಹೋಗೋದನ್ನ ನೋಡಿದ್ವಿ. ನಡ್ಕೊಂಡು ಹೋಗ್ತಾ ಇದ್ರು. ಅವ್ರನ್ನ ಬಸ್ ಒಂದು ವೆಹಿಕಲ್ ಅನ್ನು ತಡೆದು ಅವರಿಗೆ ಲಿಫ್ಟ್ ಕೊಡೋದಕ್ಕೆ ನಾವೇ ಕೂಡ ಒಂದು ಮನವಿನ ಕೂಡ ಮಾಡ್ಕೊಂಡ್ವಿ. ಅಂದ್ರೆ ಈಗ ಬೈಕ್ ಗಳಲ್ಲಿ ಟ್ರಾಫಿಕ್ ಪೊಲೀಸ್ನವರು ಹೋದ್ರು, ಒಂದಷ್ಟು ಜನ ಸ್ಥಳೀಯ ಪೊಲೀಸರು ಕೂಡ ಅಲ್ಲಿಗೆ ಸ್ಥಳಕ್ಕೆ ಹೋದ್ರು. ಅಂದ್ರೆ 13ನೇ ಪಾಯಿಂಟ್ ದಾಟಿ ಧರ್ಮಸ್ಥಳ ದಾಟೋವರೆಗೂ ಕೂಡ ಅವ್ರಿಗೆ ಗೊತ್ತೇ ಇರಲಿಲ್ಲ ಹೊಸ ಸ್ಥಳಕ್ಕೆ ಕರ್ಕೊಂಡು ಹೋಗ್ತಾನೆ, ಧರ್ಮಸ್ಥಳ ದಾಟಿ ನಾವು ಮುಂದೆ ಹೋಗ್ಬೇಕು ಬೋಳಿಯಾರವರೆಗೂ ಅನ್ನೋದು SIT ತನಿಖಾ ತಂಡಕ್ಕೂ ಕೂಡ ಗೊತ್ತಿರಲಿಲ್ಲ. ಕೇವಲ ಮುಸುಕುದಾರಿ ವ್ಯಕ್ತಿ ನಾನು ಸ್ಥಳವನ್ನ ತೋರಿಸ್ತೀನಿ ಅಂತ ಮಾತ್ರ ಹೇಳಿದ್ದ. ಹಾಗಾಗಿ SIT ತನಿಖಾ ತಂಡ ಆಗ್ಲಿ ಅಥವಾ ಬೇರೆ ಯಾವುದೇ ಅಧಿಕಾರಿಗಳು ಕೂಡ ಆ ಒಂದು ವಿಚಾರ ಗೊತ್ತಿರಲಿಲ್ಲ. ಹಾಗಾಗಿ ಎಲ್ಲವೂ ಕೂಡ ಸಸ್ಪೆನ್ಸ್ ಆಗಿತ್ತು, ಅಥವಾ ಮುಸುಕುದಾರಿನೇ ಸಸ್ಪೆನ್ಸ್ ಆಗಿ ಇಟ್ಟಿದ್ದ ಅನ್ನೋದು ಕುತೂಹಲ ಕೇಳಿಸ್ತದೆ. ಈಗ ಒಂದು ಹೊಸ ಜಾಗಕ್ಕೆ ಕರ್ಕೊಂಡೋಗಿದ್ದಾನೆ. ಈ ಒಂದು ವಿಚಾರದಲ್ಲಿ ಈಗ ಒಂದು ತಿರುವು ಕೂಡ ಪಡೆದುಕೊಂಡಿದೆ. 13 ಪಾಯಿಂಟ್ಗಳು ಅಷ್ಟೇ ಅಂತ ಎಲ್ಲರೂ ಅಂದ್ಕೊಳ್ತಾ ಇದ್ರು, ಇನ್ನೂ ಬೇರೆ ಬೇರೆ ಪಾಯಿಂಟ್ಗಳು ಕೂಡ ಹುಟ್ಟಿಕೊಳ್ಳುತ್ತೆ ಅನ್ನೋದು ಈಗ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ರಂಜಿತ್, ಓಕೆ ನಾಗೇಂದ್ರ ಬಾಬು.